ಅಲ್ಲಮ್ಮ ಎಷ್ಟು ಡ್ರಾಮಾ ಮಾಡಿದ್ಲು ನೋಡಿದ್ರ. ನನಗೆ ಭಾಷಣ ಮಾಡಕ್ ಬರಲ್ಲ, ಅವ್ರ ಜನದ ಮುಂದೆ ಹೇಗೆ ಮಾತಾಡ್ಲಿ, ಕೈ ಕಾಲೆಲ್ಲ ನಡ್ಕೊ ಬರುತ್ತೆ, ಭಯ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಹೋಗಿ ಪಟಪಟ 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 ಅಂತ ಲೀಲಾಚಾಲವಾಗಿ ಮಾತಾಡ್ಬಿಟ್ಟಲ್ಲ ಚಿನ್ನ. ನನಗೆ ಆಶ್ಚರ್ಯ ಖುಷಿ ಎಲ್ಲ ಒಟ್ಟೊಟ್ಟಿಗೆ ಆಗೋಯ್ತು. ಶಬಾಷ್. ಆನಂದ್, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಒಳೊಳಗೆ ನನಗೆ ಎಷ್ಟು ಭಯ ಆಗ್ತಿತ್ತು ಗೊತ್ತಾ. ಸಡನ್ನಾಗಿ ಮ್ಯಾನೇಜ್ಮೆಂಟ್ ಅವ್ರ ಮುಂದೆ ನಿಂತ್ಕೊಂಡು ಮಾತಾಡಬೇಕು ಅಂದಾಗ ಸಿಕ್ಕಾಪಟ್ಟೆ ನರ್ವಸ್ ಆಗಿಬಿಟ್ಟೆ. ನನ್ನ ಪಾಡು ಯಾರಿಗೂ ಬೇಡ, ನನ್ನ ಕಷ್ಟ ನನಗೆ ಮಾತ್ರ ಗೊತ್ತು. ಇಲ್ಲಿ ಮಾತಾಡೋದೇ ಬೇರೆ, ಅಲ್ಲೆಲ್ಲರೂ ಮುಂದೆ ನಿಂತ್ಕೊಂಡು ಮಾತಾಡೋದೇ ಬೇರೆ. ಹೇಗೋ ಮ್ಯಾನೇಜ್ ಮಾಡಿದೆ ಅಷ್ಟೇ. ಆದರೂ ಸೂಪರ್ ಚಿನ್ನ. ನೋಡು, ಇನ್ಮೇಲೆ ಪ್ರತಿ ದಿವಸ ನೂರಾರು ಮಕ್ಕಳ ಮುಂದೆ ಇದೇ ಥರ ಮಾತಾಡ್ತಾನೇ ಇರಬೇಕು, ಪ್ರಾಕ್ಟೀಸ್ ಮಾಡ್ಕೊ. ಆಗುತ್ತೆ ನೋಡು. ಭಯ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಆ ಭಯನ ಮೆಟ್ಟು ನಿಂತು ಮಾತಾಡ್ತಿಯಲ್ಲ, ಅದು ಧೈರ್ಯ ಅನ್ನೋದು. ನೋಡು, ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ಯು ಕ್ಯಾನ್ ಡೂ ಇಟ್ ಆ್ಯಂಡ್ ಯು ವಿಲ್ ಡೂ ಇಟ್. ನನಗೆ ನಂಬಿಕೆ ಇದೆ. ಇನ್ನೊಂದು ವಿಷಯ ಏನು ಗೊತ್ತಾ, ಸಾಮಾನ್ಯವಾಗಿ ಮದುವೆ ಆಗ್ತಿದ್ದ ಹಾಗೆ ಹೆಂಡತಿರು ಗಂಡನ ವಿಷಯದಲ್ಲಿ ಪೊಸೆಸಿವ್ ಆಗಿಬಿಡ್ತಾರೆ. ಅವನು ಫ್ರೆಂಡ್ ಸರ್ಕಲ್ ಅಂತ ಏನಿರುತ್ತಲ್ಲ ಅದೆಲ್ಲ ಕಟ್ ಮಾಡಿಬಿಡ್ತಾರೆ. ಯಾವಾಗಲೂ ಜೊತೆಲೇ ಇರಬೇಕು ಅನ್ನೋ ಥರ ಇಟ್ಕೊಂಡ್ಬಿಟ್ಟಿರ್ತಾರೆ. ಆದರೆ ನೀನು ಅದಕ್ಕೆ ಆ ಥರ ಮಾಡಲಿಲ್ಲ. ನನ್ನ ಗೆಳೆಯನ ಫ್ರೆಂಡ್ಶಿಪ್ನ ಹಾಗೆ ಕಂಟಿನ್ಯೂ ಆಗೋ ಥರ ಬಿಟ್ಟಿದ್ದೀರಾ. ನೀನು ಅದಕ್ಕೆ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ದೀರಾ, ಅದೇ ಹೈಲೈಟ್. ನಾನು ಗೆಳೆಯ ಇಬ್ಬರು ಜೋಡೆತ್ತಾದರೆ ನೀನು ಅದಕ್ಕೆ ಇಬ್ಬರು ನಮಗೆ ಹೆಗಲಾಗಿದ್ದೀರಾ. ಆ ವಿಷಯಕ್ಕೆ ನಿನಗೆ ಅದಕ್ಕೆ ಇಬ್ಬರಿಗೂ ದೊಡ್ಡ ಥ್ಯಾಂಕ್ಸ್ ಅಮ್ಮ. ಹೆಂಡ್ತಿರು ಅಂದರೆ ಡಿಕ್ಟೇಟರ್ಸ್ ಅನ್ನೋ ಈಗಿನ ಕಾಲದಲ್ಲಿ ಡೆಮಾಕ್ರೆಟಿಕ್ ಹೆಂಡ್ತಿರಾಗಿದ್ದೀರಲ್ಲ, ನಿಜವಲ್ಲೂ ಗ್ರೇಟ್ ನೇಮ್. ಆನಂದ್, ನೀನು ನನ್ನನ್ನು ಅಷ್ಟೊಂದು ಹೊಗಳೋ ಅಗತ್ಯ ಇಲ್ಲ. ಆ್ಯಕ್ಚುಲಿ ನೀನು ಡುಮ್ಮ ಒಳ್ಳೆ ಫ್ರೆಂಡ್ಸ್. ನಾವೇ ಅಲ್ಲ, ಯಾರೇ ಬಂದರೂ ಅದನ್ನು ಕಟ್ ಮಾಡೋಕ್ಕಾಗಲ್ಲ, ಅಷ್ಟು ಸ್ಟ್ರಾಂಗ್. ನಿಮ್ಮನ್ನು ನೋಡಿ ನಾವು ಕಲ್ತಿದ್ದೀವಿ. ಈ ವಿಷಯದಲ್ಲಿ ನನ್ನ ನೋಟ್ ನಿನಗೆ, ಡುಮ್ಮನಿಗೆ ನೀನೊಬ್ಬ ಒಳ್ಳೆ ಫ್ರೆಂಡ್. ನನ್ನ ಮಗ ಸೊಸೆ ತಾವು ಬೆಳೆಯೋದ್ರ ಜೊತೆಗೆ ತಮ್ಮ ಜೊತೆಗಿರೋರ್ನು ಬೆಳೆಸ್ತಾರೆ. ಅದಕ್ಕೆ ಅವ್ರಿಗೆ ನಿಮ್ಮಂಥ ಒಳ್ಳೆಯವ್ರು ಸಿಕ್ಕಿರೋದು. ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ. ಹೌದು ಭಾಗ್ಯಕ್ಕ, ಒಳ್ಳೆ ಮನಸ್ಸಿದ್ದವರಿಗೆ ದೇವ್ರು ಯಾವತ್ತೂ ಒಳ್ಳೆಯದನ್ನೇ ಮಾಡ್ತಾರೆ. ಒಳ್ಳೇದು ಮಾಡಲೇಬೇಕಂಕ. ಮಾಡಲಿಲ್ಲ ಅಂದರೆ ಅವನಿಗೆ ಎಲ್ಲಿ ಬೆಲೆ ಇರುತ್ತೆ? ಅವನಿಗೆ ಯಾರು ಪೂಜೆ ಮಾಡ್ತಾರೆ? ಯಾರು ಪೂಜೆ ಮಾಡಲ್ಲ. ಅವನಿದಾನೆ ಅಂತ ಎಲ್ರಿಗೂ ಗೊತ್ತಾಗಬೇಕು ಅಂದರೆ ಒಳ್ಳೆಯವ್ರಿಗೆ ಒಳ್ಳೇದಾಗಲೇಬೇಕು. ಕೂತ್ಕೊಳ್ಳಿ. ಎಸ್, ಥ್ಯಾಂಕ್ ಯು. ಆಹಾ, ಅದಕ್ಕೆ ಈಗ ಆ ಸೀಟ್ ಒಂದು ಕಳೆ ಬಂತು ನೋಡಿ. ವಾ, ನನಗಂತೂ ಈ ಶಾಕು ಸರ್ಪ್ರೈಸಿಂದ ಇನ್ನೂ ಆಚೆ ಬರೋಕ್ಕಾಗ್ತಿಲ್ಲ. ಇದೆಲ್ಲ ಒಳ್ಳೆ ಬೆಳಗಿನ ಜಾವದ ಕನಸು ಅನ್ನೋ ಥರ ಅನಿಸ್ತಾ ಇದೆ. ಅಲ್ಲ, ಇದೆಲ್ಲ ನೀವು ಯಾವಾಗ ಪ್ಲ್ಯಾನ್ ಮಾಡಿದ್ರಿ? ಒಳ್ಳೆ ಮಿಲ್ಟ್ರಿ ಆಪ್ರೇಷನ್ ಥರ. ನಾನು ಇಲ್ಲೇ ಇದ್ನಪ್ಪ, ಆದರೂ ನನಗೇನು ಗೊತ್ತಾಗಲಿಲ್ಲ. ಭಾರಿ ಇದ್ದೀರಾ ಗಂಡ ಹೆಂಡತಿ. ಒಂದು ಸಣ್ಣ ಸುಳಿವು ಕೂಡ ಕೊಡಲಿಲ್ಲ. ಅಲ್ಲ ಚಿನ್ನ, ಫಸ್ಟ್ ಎಲ್ಲ ಹೇಳ್ಬಿಟ್ರೆ ಅಲ್ಲಿ ಸರ್ಪ್ರೈಸು ಸಸ್ಪೆನ್ಸು ಎಲ್ಲಿ ಉಳ್ಕೊಳ್ಳುತ್ತೆ? ಅದಕ್ಕೆ ಪ್ಲಾನ್ ಮಾಡಿ ಸರ್ಜಿಕಲ್ ಸ್ಟ್ರೈಕ್ ಥರ ಇದನ್ನು ಮಾಡಿದ್ದು. ಅದಕ್ಕೆ ಇಂಪ್ಯಾಕ್ಟ್ ಅಷ್ಟು ಚೆನ್ನಾಗಿದ್ದಿದ್ದು ಚಿನ್ನ. ಚಿನ್ನ, ಎಲ್ಲ ಮುಂಚೆನೇ ಹೇಳ್ಬಿಟ್ರೆ ಅದು ಥ್ರಿಲ್ ಇರಲ್ಲ, ಸಪ್ಪೆ ಸಪ್ಪೆ ಅನ್ಸ್ಬಿಡುತ್ತೆ. ನೋಡು, ಅವಾರ್ಡ್ ಬಂದಾಗ ಫಸ್ಟೇ ಹೇಳ್ಬಿಡ್ಬಾರ್ದು ಅವಾರ್ಡ್ ಬಂದಿದೆ ಹೋಗಿ ತಗೊಳ್ಳಿ ಅಂತ. ಮಜಾ ಇರಲ್ಲ. ಸ್ಟೇಜ್ ಮೇಲೆ ಹೋಗ್ತೀವಿ, ಅವಾರ್ಡ್ ತೊಗೊಳ್ತೀವಿ, ಬರ್ತೀವಿ. ಅದ್ರ ಬದಲು ಇದ್ದಕ್ಕಿದ್ದಂಗೆ ಸ್ಟೇಜಲ್ಲಿ ಅನೌನ್ಸ್ ಮಾಡ್ಬೇಕು ಅವಾರ್ಡ್ ಬಂದಿದೆ ಅಂತ. ಆಗ ಅಂತ ಒಂದು ಥ್ರಿಲ್ ಆಗುತ್ತೆ, ಖುಷಿ ಆಗುತ್ತೆ. ನೀನು ಖುಷಿ ಆಯ್ತಲ್ವಾ? ಇದೇ ನನಗೂ ಬೇಕಾಗಿದ್ದು. ನೀನು ಖುಷಿ ಪಡಿಸ್ಬೇಕು ಅಂತ ತುಂಬ ದಿವಸದಿಂದ ಯೋಚನೆ ಮಾಡ್ತಾ ಇದ್ದೆ. ಇದೊಂದು ಸರಿಯಾದ ಆಪರ್ಚುನಿಟಿ ಸಿಕ್ತು, ಉಪಯೋಗಿಸ್ಕೊಂಡ್ಬಿಟ್ಟೆ ನೋಡು. ಥ್ಯಾಂಕ್ಸ್ ಆನಂದ್. ಇರಲಿ ಚಿನ್ನ, ಇಟ್ಸ್ ಓಕೆ. ಗಂಡನಾಗಿ ನನ್ನ ಕರ್ತವ್ಯ ಮಾಡಿದ್ದೀನಿ. ನಿಮಗೂ ಥ್ಯಾಂಕ್ಸ್. ಡಾರ್ಲಿಂಗ್, ನನ್ನ ಮಗ ಹೇಳೋದನ್ನೆಲ್ಲ ಕೇಳ್ತಾ ಇದೆಯಲ್ಲ, ಅವ್ನು ಹೇಳೋದನ್ನೆಲ್ಲ ನಂಬ್ತೀಯ ಡಾರ್ಲಿಂಗ್? ವಾಟ್ ಈಸ್ ದಿಸ್? ಏನು ಹೇಳ್ತಿದ್ಯಾ ಗೌತಮ್? ನೀನೇ ಯೋಚನೆ ಮಾಡು. ಅವ್ನು ಇಲ್ಲಿ ತನಕ ಯಾವುದಾದ್ರೂ ಕೆಲಸನ ಸೈಲೆಂಟಾಗಿ ಮಾಡಿದಾನ? ಅದು ಯಾವುದೇ ವಿಷಯ ಇರಲಿ, ಟಾಮ್ ಹೊಡ್ಕೊಂಡು ಊರು ತುಂಬ ಸೌಂಡ್ ಮಾಡ್ಬಿಡ್ತಾನೆ. ಸೌಂಡ್ ಜಾಸ್ತಿ, ಪರ್ಫಾರ್ಮೆನ್ಸ್ ಕಡಿಮೆ. ಈ ಡಬ್ಬ ನನ್ನ ಮಗನೋಗಿ ನಂಬ್ತಾ ಇದೆಯಲ್ಲ, ನೀನೆಂತ ಪೆದ್ದಿ ಇರಬೇಡ.
ಏನು ನೀನು ಅಪರೂಪಕ್ಕೆ ಅವಳ ಹತ್ರ ಬೇಷ್ ಅನ್ಸ್ಕೊತಾ ಇದ್ದೀನಿ, ಅವಳ ಕಣ್ಣು ಹೀರೋ ಥರ ಕಾಣಿಸ್ತಾ ಇದ್ದೀನಿ, ಇಲ್ಲೂ ಬಂದು ಕಡ್ಡಿ ಅಲ್ಲಾಡಿಸ್ಬಿಟ್ಟಲ್ಲ ಜೋಕ್. ಯಾವಾಗಂದ್ರೆ ಅವಾಗ ಜೋಕ್ ಮಾಡ್ಬಿಡ್ತಾನೆ ಗೆಳೆಯ. ಇವನ ಬಗ್ಗೆ ನಿನಗೆ ಗೊತ್ತಲ್ಲ ಚಿನ್ನ. ಇಲ್ಲ, ಜೆನ್ಯೂನ್ ಆಗಿ ಇದೆಲ್ಲ ನಂದೇ ಪ್ಲ್ಯಾನ್ ಚಿನ್ನ. ನಿಜವಾಗಿ ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ. ನಾನು ನಿನ್ನ ಮನಸ್ಸಾರೆ ಇಷ್ಟಪಡ್ತೀನಿ. ಹೃದಯದಲ್ಲಿ ಯಾವಾಗಲೂ ನಿನ್ನ ಬಗ್ಗೆನೇ ಕಡೆ ಚಿಂತೆ ನನಗೆ. ಈ ಹೃದಯ ಲಬ್ಡಬ್ ಅನ್ನಲ್ಲ ಚಿನ್ನ, ಅಪರ್ಣ ಅಂತ ಇರುತ್ತೆ ಗೊತ್ತಾ. ಸಾಕು ಸುಮ್ಮನಿರ್ತೀಯ, ಓವರ್ ಆ್ಯಕ್ಟಿಂಗ್ ಮಾಡಬೇಡ. ನಿನ್ನ ಬಗ್ಗೆ ನಂಗೇನು ಗೊತ್ತಿಲ್ವಾ? ಇದೇನ್ರಿ ಇದ್ದಕ್ಕಿದ್ದಾಗೆ ನೀವು ಸೈಲೆಂಟ್ ಆಗ್ಬಿಟ್ರಲ್ಲ? ಏನಿಲ್ಲ, ಎಲ್ಲ ಹಾಗೇ ಇದೆ, ಹಳೇದೆ. ಆದರೆ ಏನೋ ಗೊತ್ತಿಲ್ಲ, ಹೊಸದಂತ ಅನ್ಸುತ್ತೆ. ಹೌದು, ಜಾಗ ಅದೇ, ಆದರೆ ಫೀಲ್ ಬೇರೆ ಥರನೇ ಇರುತ್ತೆ. ನಮ್ಮದು ಅಂತ ಅನ್ಸಕ್ಕೆ ಶುರು ಆದಮೇಲೆ ಅದು ಹಾಗೆ ಅಲ್ವಾ? ಎಕ್ಸಾಕ್ಟ್ಲಿ. ಬಟ್ ಹೀಗಾಗಿರೋದಕ್ಕೆ ನಂಗಂತೂ ಭಾಳ ಖುಷಿ ಇದೆ. ಥ್ಯಾಂಕ್ ಯು. ವೆಲ್ಕಮ್. ಖುಷಿ ಆಯ್ತಾ? ಆ ಖುಷಿ ಹಂಗೆ ಡೈಲ್ಯೂಟ್ ಆಗ್ಬಿಡ್ಬಾರ್ದಪ್ಪ, ಅದಕ್ಕೊಂದು ಪಾರ್ಟಿ ಆಗಬೇಕು, ಲಿಕ್ವಿಡ್ ಪಾರ್ಟಿ. ಯಾವಾಗಲೂ ಕುಡಿಯೋದೇನಾ? ಬೇರೆ ಏನೂ ಗೊತ್ತೇ ಇಲ್ವಾ ನಿಮಗೆ? ಅಯ್ಯೋ, ಪಾರ್ಟಿ ಮಾಡೋದು ಬೇರೆ ಏನೇ ಕೆಲಸ ಇರುತ್ತೆ ನಮಗೆ. ನೋಡು, ಬಿಟ್ಟು ಪಾರ್ಟಿನ ತೀತಿ ಊಟನ ಎರಡೂ ಮಿಸ್ ಮಾಡ್ಕೋಬಾರ್ದು. ಏನದು ಕಂಪ್ಯಾರಿಸನ್ನು? ಮೂಗಳಿಯ ಯಾಕೆ ನಿನಗೆ ಗೊತ್ತಿಲ್ವನೋ? ಲೇ, ತಿಥಿ ಊಟ ಸಿಂಪಲ್ ಆಗಿರ್ಬೋದು, ಆದರೂ ಅದ್ರಲ್ಲಿ ಮಾಡ್ತಾರಲ್ಲ ಚಿತ್ರಾನ್ನ, ಸೂಪರ್ ಆಗಿರುತ್ತೆ. ಒಳ್ಳೆ ಚಿತ್ರಾನ್ನ ಬೇಕು ಅಂದರೆ ಯಾವ ಫಂಕ್ಷನಲ್ಲೂ ಸಿಗಲ್ಲಮ್ಮ, ತಿಥಿ ಊಟಕ್ಕೆ ಹೋಗಬೇಕು. ಈಗ ನಿನ್ನ ಚಿತ್ರಾನ್ನ ತಿನ್ನಬೇಕು ಅಂದರೆ ನಾನು ಯಾರನ್ನಾದರೂ ಸಾಯಿಸಬೇಕು? ಬೇಡ, ನಿಜವಾಗ್ಲೂ ಯಾರನ್ನ ಸತ್ತಾಗಬೇಕಾದ್ರೆ ಚಿತ್ರಾನ್ನ ತಿನ್ಕೊಳ್ಳೋಣ ಬಿಡು. ಈಗ ಸದ್ಯಕ್ಕೆ ಪಾರ್ಟಿ ಬೇಕೇ ಬೇಕಮ್ಮ. ಆಯ್ತಪ್ಪ, ಡನ್. ಅದು ಡನ್. ಡನ್. ಏಯ್, ಏನ್ರೋ ನೀವಿಬ್ರು? ಅಲ್ಲ ಕಣೋ, ಅವರಿಬ್ರು ನಿಮ್ಮಿಬ್ಬರಿಗೆ ಅಪ್ಪ ಅಮ್ಮ ಆಗೋಕ್ಕಿಂತ ಮುಂಚೆ ಗಂಡ ಹೆಂಡತಿ. ಅಲ್ಲ, ನಿಮ್ಮಿಬ್ಬರನ್ನ ಅವ್ರು ಹೋದಲ್ಲೆಲ್ಲ ಬಾಲ ಥರ ಕರ್ಕೊಂಡು ಹೋಗೋಕ್ಕಾಗತ್ತಾ? ಅವ್ರಿಗೂ ಅವ್ರದ್ದಾದಂಥ ಟೈಮ್ ಬೇಕು ತಾನೇ. ಮೊದಲೆಲ್ಲ ನಿಮ್ಮನ್ನು ಎಲ್ಲ ಕಡೆನೂ ಕರ್ಕೊಂಡು ಹೋಗಿದ್ದಾರೆ, ಇವಾಗ ಯಾಕೆ ಇಷ್ಟು ಹಠ ಮಾಡ್ತಾ ಇದ್ದೀರಾ? ಸರಿ, ನನಗೊಂದು ಹೇಳಿ, ಅವ್ರು ಹೋದ ಕಡೆಲ್ಲ ನೀವು ಹೋಗಬೇಕು, ಬಟ್ ನೀವು ಹೋದ ಕಡೆಲ್ಲ ಅವ್ರನ್ನ ಕರ್ಕೊಂಡು ಹೋಗ್ತೀರಾ? ನೀವು ಆಟ ಆಡೋಕ್ಕೆ ಹೋಗ್ತಾ, ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಅವನ್ನ ಕರ್ಕೊಂಡು ಹೋಗ್ತೀರಾ ಹೇಗೆ? ಇಲ್ಲ ತಾನೇ. ಇವಾಗ ಯಾಕೆ ಅವ್ರ ಜೊತೆ ಹೋಗ್ಬೇಕು ಅಂತೇಳಿ ಹಠ ಮಾಡ್ತಾ ಇದ್ದೀರಾ? ಅದ್ ಬೇರೆ ಇದ್ ಬೇರೆ ಚಿಕ್ಕಿ. ಅದಂಗೆ ಬೇರೆ ಬೇರೆ? ಯಾಕೆ ಬೇರೆ ಬೇರೆ ಹೇಳಿ? ಇವಾಗ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಬೇಕಾದ್ರೆ, ಆಟ ಆಡಬೇಕಾದ್ರೆ ನಿಮ್ದಂತ ಒಂದು ಟೈಮ್ ಇದೆ, ನಿಮ್ದಂತ ಒಂದು ಪ್ರೈವಸಿ ಇದೆ ತಾನೇ. ಅವರಿಗೂ ಅವ್ರ ಪ್ರೈವಸಿ ಬೇಕು. ಯಾವಾಗಲೂ ನಿಮ್ಮನ್ನೇ ಮುದ್ದು ಮಾಡ್ಕೊಂಡಿರೋಕ್ಕಾಗತ್ತಾ? ಅವ್ರವರು ಮುದ್ದು